ಹಣದ ಶಕ್ತಿ ಒಂದು ಮಾನವೀಯ ಮಹಾಕಥೆ. ರಾಮಪುರ ಅನ್ನೋ ಸಣ್ಣ ಹಳ್ಳಿಯ ಅಂಚಿನಲ್ಲಿ ಮಣ್ಣಿನ ಮನೆಗಳ ನಡುವೆ ವಿಕ್ರಮ್ ಎನ್ನುವ ಯುವಕ ಬದುಕುತ್ತಿದ್ದ. ಅವನ ಮನೆಯಲ್ಲೇನೂ ಐಶ್ವರ್ಯ ಇರಲಿಲ್ಲ. ಹಳೆಯ ಗೋಡೆಗಳು, ಚಿಕ್ಕ ಕೊಠಡಿ ಮತ್ತು ಅಪ್ಪನ ಕಳಕಳಿಯ ಮಾತುಗಳು ಮಾತ್ರ. ಅಪ್ಪ ದಿನವೂ ಹೇಳ್ತಿದ್ದ, ಮಗ, ಈ ಜಗತ್ತಿನಲ್ಲಿ ಹಣ ಇಲ್ಲ ಅಂದ್ರೆ ನಿನ್ನನ್ನು ಯಾರೂ ನೋಡೋದಿಲ್ಲ. ವಿಕ್ರಮ್ ಮಾತು ಕೇಳ್ತಿದ್ದ, ಆದರೆ ಅವನ ಕಣ್ಣುಗಳು ದೂರದ ನಗರವನ್ನ ಕನಸಾಗಿ ನೋಡ್ತಿದ್ದವು. ಕನಸು ಮತ್ತು ಬಡತನ. ಪ್ರತಿ ಬೆಳಗ್ಗೆ ಹಳ್ಳಿಯ ಹೊಲದ ಅಂಚಿನಲ್ಲಿ ನಿಂತು ವಿಕ್ರಮ್ ಆಕಾಶದ ಕಡೆ ನೋಡ್ತಿದ್ದ. ನಾನು ಒಮ್ಮೆ ದೊಡ್ಡವನಾಗ್ತೀನಿ, ಹಣ ಮಾಡ್ತೀನಿ, ಈ ಬಡತನದಿಂದ ಹೊರಬರ್ತೀನಿ. ಆ ಕನಸೇ ಅವನ ಶಕ್ತಿ. ನಿರಾಕರಣೆಗಳ ನೋವು ಕೆಲಸಕ್ಕಾಗಿ ನಗರದ ದೊಡ್ಡ ದೊಡ್ಡ ಆಫೀಸ್ಗಳ ಬಾಗಿಲು ತಟ್ಟಿದ. ಫೈಲ್ ನೋಡಿದ್ರು, ಮುಖ ನೋಡಿ ನಗಿದ್ರು. ಮತ್ತೆ ಒಂದೇ ಮಾತು, ಅನುಭವ ಇಲ್ಲ, ಸಂಪರ್ಕ ಇಲ್ಲ, ಅವಕಾಶ ಇಲ್ಲ. ಪ್ರತಿ ನಿರಾಕರಣೆ ವಿಕ್ರಮ್ನ ಮನಸ್ಸನ್ನ ತುಂಡು ಮಾಡ್ತಾ ಹೋಯಿತು. ಸಂಜೆಗೆ ಬಸ್ ನಿಲ್ದಾಣದಲ್ಲಿ ಒಬ್ಬನೇ ಕುಳಿತಾಗ ಅವನ ಕನಸುಗಳು ಮೌನವಾಗಿ ಅಳಿತಿದ್ದವು. ಮಳೆ ರಾತ್ರಿ ಮತ್ತು ಪರೀಕ್ಷೆ. ಒಂದು ಭಯಾನಕ ಮಳೆ ರಾತ್ರಿ. ಆಕಾಶವೇ ಅಳ್ತಿದ್ದ. ಬಸ್ ನಿಲ್ದಾಣದ ಮೂಲೆಯಲ್ಲಿ ವಿಕ್ರಮ್ ಒಬ್ಬನೇ ಕುಳಿತಿದ್ದ. ಅಷ್ಟರಲ್ಲಿ ಒಬ್ಬ ವೃದ್ಧ ಅಸಹಾಯವಾಗಿ ನೆಲಕ್ಕೆ ಬಿದ್ದ. ಜನರು ನೋಡಿದ್ರು, ಆದರೆ ಯಾರೂ ನಿಲ್ಲಲಿಲ್ಲ. ಹಣವಿದ್ದವರು ಮಾನವೀಯತೆಯನ್ನ ಮರೆತರು. ಆ ಕ್ಷಣದಲ್ಲಿ ವಿಕ್ರಮ್ನ ಮನಸ್ಸಿನಲ್ಲಿ ಯುದ್ಧ ನಡೆಯಿತು. ನನಗೇನು ಶಕ್ತಿ ಇದೆ? ನನ್ನ ಬಳಿ ಏನೂ ಇದೆ? ಕೊನೆಯ 50 ರೂಪಾಯಿ ವಿಕ್ರಮ್ ಓಡಿ ಬಂದ. ವೃದ್ಧನ ಕೈ ಹಿಡಿದ. ಅವನ ಜೇಬಿನಲ್ಲಿ ಇದ್ದದ್ದು ಕೊನೆಯ 50 ರೂಪಾಯಿ ಮಾತ್ರ. ಆ ಹಣದಿಂದ ವೃದ್ಧನಿಗೆ ಔಷಧ ತಂದುಕೊಟ್ಟ. ಆ ರಾತ್ರಿ ವಿಕ್ರಮ್ ಹಸಿದಿದ್ದ, ಆದರೆ ಅವನ ಹೃದಯ ತುಂಬಿತ್ತು. ಅವನು ಅರಿತುಕೊಂಡ, ಹಣ ಇಲ್ಲದವನಿಗೂ ಮಾನವೀಯತೆ ಇಲ್ಲ. ಅಚ್ಚರಿಯ ಬೆಳಗ್ಗೆ. ಮುಂದಿನ ಬೆಳಗ್ಗೆ ರಾಮಪುರದ ಜನರೆಲ್ಲ ಬೆಳಗಾಗಿದ್ರು. ದೊಡ್ಡ ದೊಡ್ಡ ಕಾರುಗಳು ವಿಕ್ರಮ್ ಮನೆ ಮುಂದೆ ನಿಂತಿದ್ದವು. ನಿನ್ನೆ ರಾತ್ರಿ ಸಹಾಯ ಮಾಡಿದ ಅದೇ ವೃದ್ಧ ಈಗ ಒಬ್ಬ ದೊಡ್ಡ ಉದ್ಯಮಿ. ಅವ್ರು ನಗುತ್ತಾ ಹೇಳಿದ್ರು, ನಿನ್ನ 50 ರೂಪಾಯಿ ನನ್ನ ಕೋಟಿಗಳಿಗಿಂತ ಶಕ್ತಿಶಾಲಿ. ವಿಕ್ರಮ್ಗೆ ಒಂದು ಅವಕಾಶ ಕೊಟ್ಟರು, ಒಂದು ಹೊಸ ಜೀವನ ಕೊಟ್ಟರು. ಹಣದ ನಿಜವಾದ ಶಕ್ತಿ. ವಿಕ್ರಮ್ ದುಡಿಯತೊಡಗಿದ. ಹಣ ಬಂದಿತ್ತು, ಗೌರವ ಬಂದಿತ್ತು, ಹೆಸರು ಬೆಳೆದಿತ್ತು. ಆದರೆ ಅವನು ಮರೆತಿಲ್ಲ ಆ ಮಳೆರಾತ್ರಿಯನ್ನು. ಅವನು ಹಣವನ್ನು ತನ್ನ ಸ್ವತ್ತಾನ್ನಾಗಿಸಿಕೊಂಡ. ಬಡ ಮಕ್ಕಳಿಗೆ ಶಿಕ್ಷಣ, ಹಸಿದವರಿಗೆ ಊಟ, ನಿರಾಶ್ರಿತರಿಗೆ ಆಶ್ರಯ. ಸಂಜೆಯ ಸೂರ್ಯಾಸ್ತದಲ್ಲಿ ನಗರದ ಮೇಲ್ಛಾವಣಿಯಲ್ಲಿ ನಿಂತು ವಿಕ್ರಮ್ ನಗುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಸತ್ಯ, ಹಣ ಶಕ್ತಿಯಲ್ಲ, ಹಣವನ್ನು ಬಳಸುವ ಮನಸ್ಸೇ ಶಕ್ತಿ. Subscribe for more videos.